ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಅಪ್ಪ ಅವರ ಊರಿಗೆ ಹೋಗ್ತಿದ್ದೀವಿ. ಅಲ್ಲೊಂದು ದೇವಸ್ಥಾನ ಉದ್ಘಾಟನೆ ನಡೀತಿದೆ. ಸೊ ನಮ್ಮ ಓಲ್ ಫ್ಯಾಮಿಲಿ ಹೋಗ್ತಿದ್ದೀವಿ. ಲೈಕ್ ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆ್ಯಂಡ್ ಇನ್ನೊಬ್ರು ಚಿಕ್ಕಮ್ಮ ಚಿಕ್ಕಪ್ಪ ಆ್ಯಂಡ್ ನಮ್ಮ ಫ್ಯಾಮಿಲಿ, ಐ ಮೀನ್ ನಾನು, ನಮ್ಮ ಯಜಮಾನ್ರು, ನನ್ನ ಪಾಪ ಹೋಗ್ತಿದ್ದೀವಿ. ನಮ್ಮ ಊರು ಹೇಗಿರುತ್ತೆ ನಿಮಗೆ ತೋರಿಸ್ತೀನಿ. ನಮ್ಮ ಗದ್ದೆ ಆ್ಯಂಡ್ ನಮ್ಮ ಮನೆ ಆ್ಯಂಡ್ ಅಲ್ಲಿ ಹೊಸದಾಗಿ ದೇವಸ್ಥಾನ ಹೇಗೆ ಕಟ್ಟಿದ್ದಾರೆ ಆ್ಯಂಡ್ ಯಾವ ದೇವರ ದೇವಸ್ಥಾನ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲನೂ ನೀವು ನೋಡಬೇಕಂದ್ರೆ ಈ ವ್ಲಾಗ್ನ ಕಂಪ್ಲೀಟಾಗಿ ಮಿಸ್ ಇಲ್ದಿರ ನೋಡಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವತ್ತು ಹೊರಟಿದ್ದೀವಿ. ಲೈಕ್ ಇವತ್ತು ಶನಿವಾರ, ಇವಾಗ ಟೈಮ್ ಬಂದು 5 ಗಂಟೆ. ನಾವು ಇವಾಗ ಹೊರಡ್ತಿದ್ವಿ ಆ್ಯಂಡ್ ನಾಳೆನೂ ಕೂಡ ಇವೆಂಟ್ ಇರುತ್ತೆ. ಈ ವ್ಲಾಗಲ್ಲಿ 2 ದಿನದ್ದು ಕಂಟಿನ್ಯೂಷನ್ ಇರುತ್ತೆ. ಸೊ ಮಿಸ್ ಮಾಡಿದ್ರೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಹೊರಡಬೇಕು. ನಾನು ನಿಮಗೆ ಊರಲ್ಲಿ ಸಿಗ್ತೀನಿ. ಚೆಕ್. ಸೊ ನಾವು ಬೆಂಗಳೂರಿಂದ ಒಂದು 5:15 ಹೊರಟಿದ್ದು. ನಾವು ಊರಿಗೆ ಇವಾಗ ಅಂದರೆ 9 ಗಂಟೆಗೆ ನಾವು ರೀಚ್ ಆಗಿದ್ದೀವಿ. ಬಂದ ತಕ್ಷಣ ದೇವ್ರು ನೋಡೋಣ ಅಂದರೆ ಊಟ ಕೊಡಿಸ್ಬಿಟ್ರು. ಸೊ ಊಟ ನಡೀತಿತ್ತು, ಪ್ರಸಾದ. ಐ ಮೀನ್ ಅಯ್ಯೋ ಲೈಟ್ ಆನ್ ಆಫ್ ಆಗ್ತೈತೆ ಆಗೋಗುತ್ತಲ್ಲ. ಊಟ ತಿಂದ್ಬಿಟ್ಟು ಇವಾಗ ಮತ್ತೆ ವಾಪಸ್ಸು ದೇವಸ್ಥಾನದ ಕಡೆ ಹೋಗ್ತಿದ್ದೀವಿ. ಇದೇ ಹೊಸದಾಗಿ ಕಟ್ಸಿರುವಂತಹ ದೇವಸ್ಥಾನ. ಆ್ಯಂಡ್ ಇನ್ನು ದೇವ್ರನ್ನ ಕೂರಿಸಿಲ್ಲ. ನಾಳೆ ಬೆಳಗಿನ ಜಾವ 6 ಗಂಟೆಗೆ ಕೂರಿಸ್ತಾರಂತೆ. ಆ್ಯಂಡ್ ಎಷ್ಟೊಂದು ಜನ ಬಂದಿದ್ದಾರೆ. ಸೊ ನಾವು ಬರೋ ಅಷ್ಟರಲ್ಲಿ ಇದೇನು ಮಾಡಿದ್ರು, ಅಲ್ಲಿಗೆ ಆಲ್ರೆಡಿ ದೇವ್ರನ್ನೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ನಾಳೆ ದೇವಸ್ಥಾನದೊಳಗಡೆ ಕೂರಿಸ್ತಾರೆ. ಇನ್ನೂ ಕೂರಿಸಿಲ್ಲ. ನಾಳೆ ಬೆಳಗಿನ ಜಾವ 6 ಗಂಟೆಗೆ ಬರಬೇಕು ಇಲ್ಲಿಗೆ. ಇದು ನಮ್ಮ ಗದ್ದೆ ಸೈಡಲ್ಲಿ ಕಟ್ಸಿರೋಂಥ ದೇವಸ್ಥಾನ. ನಮ್ಮ ಮನೆ ಇರೋದು ಇಲ್ಲಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ. ಬೆಳಗಿನ ಜಾವ ಪ್ರತಿಷ್ಠಾಪನೆ ಇರುತ್ತೆ ದೇವ್ರದ್ದು. ಸೊ ಬೆಳಗ್ಗೆ ಬರಬೇಕು. ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ನಮ್ಮ ಮನೆಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ನಮ್ಮ ತಮ್ಮ ರೆಡಿ ಇದ್ದಾರೆ ಆ್ಯಂಡ್ ನಮ್ಮ ಯಜಮಾನ್ರು ಕೂಡ ರೆಡಿ ಇದ್ದಾರೆ. ಇವ್ರು ಕಾಣಿಸ್ತಿಲ್ಲ ಅನ್ಸುತ್ತೆ ಕತ್ಲಲ್ಲಿ. ಸೊ ನೀನು ಬಿಡ್ತಿದ್ಯಾ ನಮ್ಮ ಯಜಮಾನ್ರ ಎಲ್ಲಾದ್ರು? ಇಲ್ಲಿ 2 ಗಾಡಿ ರೆಡಿ ಇದೆ. ಯಾರು ಬಿಡ್ತಾರೆ ಇನ್ನೂ ಕನ್ಫರ್ಮ್ ಇದೆ. ಅವ್ರ ಕತ್ಲಲ್ಲಿ ಮುಖ ಕಾಣಿಸ್ತಿಲ್ಲ ಅಂತ ಗೊತ್ತು. ಸ್ಟಿಲ್ ಇವರು ದರ್ಶನ್ ಅಷ್ಟೇ ಹೈಟ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್, ನಮಗಿಂತ ಜೂನಿಯರ್. ಸರ್ ಇವಾಗ ನೀವ ಅವರ ಡ್ರಾಪ್? ಸೊ ನಮ್ಮ ಮಮ್ಮಿ ಬೇಗನೆ ಬಂದು ಮನೆಯೆಲ್ಲ ಪೂಜೆ ಮಾಡಿ ಕ್ಲೀನ್ ಮಾಡೋರೆ. ನಾನಿನ್ನ ಹೋಗಿದ್ದೆ, ನಾಳೆ ಇಷ್ಟೊಂದಲ್ಲ ಏನಕ್ಕೆ. ಸೊ ಅಲ್ಲಿ ದೇವಸ್ಥಾನದಿಂದ ಇವಾಗ ಮನೆಗೆ ಬಂದಿದ್ದೀವಿ. ನಮ್ಮ ಮನೇನ ಜಾಗ ಬಿಡ್ರಿ. ನಮ್ಮ ಮನೇನ ಸೊ ಇವಾಗ ಮನೆ ಹತ್ರ ಬಂದಿದ್ದೀವಿ. ನಾಳೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು. ಐ ವಿಲ್ ಸಿ ಯು ಲೇಟರ್. ನಾಳೆ ಬೆಳಗ್ಗೆ ಹೊಸ ಸೀರೆ ಕೊಡ್ತಾರೆ. ಇದು ಹೊಸ ಕತ್ಲೆ ಮೊದಲೇ ಬೆಳಿಗ್ಗೆ ಇನ್ನು ಅದು ಕತ್ಲೆ ನಾವೇ ಚೆನ್ನಾಗಿದ್ದೀವ. ಹೆಂಗೋದು ಇವ್ರು ಬೇರೆ ಇಲ್ಲಿ ನೋಡಿ ಟಾರ್ಚ್ ಹಾಕಿ ತೋರಿಸ್ತಿದಾರೆ ನಮ್ಮ ಮಮ್ಮಿನ. ನಾಳೆ ಬೆಳಗ್ಗೆ ಎದ್ದು ರೆಡಿ ಆಗಬೇಕು. ಆ್ಯಂಡ್ ಇಲ್ಲೊಬ್ರು ನೈಟ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ರು ಮಲ್ಕೊಳ್ಳೋಕ್ಕೆ. ನಾನು ಬೇರೆ ಡ್ರೆಸ್ ತರದೇ ಇರೋ ಕಾರಣ ಇದರಲ್ಲೇ ಮಲ್ಕೊಂಡು ಬೆಳಗ್ಗೆ ಸ್ಯಾರಿ ವೇರ್ ಮಾಡ್ಬಿಟ್ಟು ಸಿಗ್ತೀನಿ. ನಮ್ಮ ಮಮ್ಮಿ ನೋಡ್ರಿ ನನ್ನ ಹತ್ರ ಪರ್ಚೇಸ್ ಮಾಡಿರುವಂತಹ ಸೀರೆಯನ್ನು ಹಾಕೊಂಡಿದ್ದಾರೆ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಓಕೆ, ನಾವು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ನಾಷ್ಟಕ್ಕೆ ಹೋಗಬೇಕು. ಅದಾದಮೇಲೆ ಆಲ್ರೆಡಿ ದೇವ್ರನ್ನ ಕೂರ್ಸಾಗಿದೆ. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ನಾಷ್ಟ ಮಾಡ್ಕೊಂಡು ಆಮೇಲೆ ಪೂಜೆ ಇರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು. ಆಮೇಲೆ ಸಿಗ್ತೀನಿ. ಇಲ್ಲಿ ಬರ್ರಿದೆ, ಈ ಕಡೆ ಬಂದರು. ಇಲ್ಲಿ ದೇವ್ರನ್ನ ಹೊತ್ಕೊಂಡಿದಾರಲ್ಲ, ಪಿಂಕ್ ಶರ್ಟ್, ಅವರೇ ನಮ್ಮಪ್ಪ.
ದೇವರು ಕೂಡ ಪೂಜೆ ಎಲ್ಲ ಆಯ್ತು. ಇವಾಗ ನಾಷ್ಟ ಕೂಡ ಆಯಿತು. ಇವಾಗ ಒಂದು ರೌಂಡ್ ನಮ್ಮ ಗದ್ದೆ ಹತ್ರ ಹೋಗ್ತೀವಿ. ನಮ್ಮ ಗದ್ದೆ ಹತ್ರ ಹೋಗ್ಬಿಟ್ಟು ಒಂದೆರಡು ಫೋಟೋ ಒಂದೆರಡು ರೀಲ್ಸ್ ಮಾಡಿಬಿಟ್ಟು ವಾಪಸ್ ಇದೇ ದೇವಸ್ಥಾನದಲ್ಲಿ ಹೋಗ್ತೀವಿ. ಆಮೇಲೆ ಸಿಗ್ತೀನಿ. ನಾನಿವಾಗ ನಮ್ಮ ಗದ್ದೆ ಹತ್ರ ಬಂದಿದ್ದೀನಿ. ನಮ್ಮ ಗದ್ದೆನ ನಿಮಗೆ ತೋರ್ಸೋಣ ಅಂದರೆ ನಡೆಯೋಕ್ಕೆ ಆಯ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಚಪ್ಪಲಿ ಇಲ್ದಿರ ಕಿರಾತಕತ್ತಾರೆ. ಅದೆಲ್ಲ ನಮ್ಮದೇ ಗದ್ದೆ, ಅದೆಲ್ಲ ನಮ್ಮದೇ ಗದ್ದೆ. ಸೊ ಇವಾಗ ಒಂದು ರೀಲ್ಸ್ ಮಾಡೋಣ ಅಂದ್ಕಡೆ, ಬಟ್ ಫಸ್ಟ್ ಆಫ್ ಆಲ್ ನಂಗೆ ನಡೆಯೋಕ್ಕೆ ಆಗ್ತಾಯಿಲ್ಲ ವಿತೌಟ್ ಸ್ಲಿಪ್ಪರು. ಯಾರು ಫ್ಲಾಟ್ ಸ್ಲಿಪ್ಪರಾರು ಹಾಕೋರ್ಬೇಕಿತ್ತು ಅನಿಸ್ತೈತಿ. ದೇವಸ್ಥಾನ ಅಂತ ಹಂಗೆ ಬಂದೆ. ಕೂಳೆ ಅಂತಾರೆ ಗೊತ್ತಾ ನಿಮಗೆಲ್ಲ? ಗೊತ್ತಿಲ್ಲ ಅನಿಸುತ್ತೆ. ಹಳ್ಳಿಯವ್ರಿಗೆ ಗೊತ್ತಿರುತ್ತೆ, ಸಿಟಿಯವ್ರಿಗೆ ಗೊತ್ತಿರಲ್ಲ. ಕೂಳೆ ಅಂದರೆ ಇಲ್ಲಿದೆಲ್ಲ ಈ ಥರ ಉದ್ದದ್ದು ಕಡ್ಡಿ, ಅದು ಕಾಲು ಚುಚ್ಚಿದ್ರೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನೋವಾಗುತ್ತೆ. ಅದಕ್ಕೆ ಒಂದೊಂದು ಹೆಜ್ಜೆನೂ ನೀಟಾಗಿ ನೋಡ್ಕೊಂಡು ಇರ್ತಾಯಿದ್ದೀನಿ. ನಮ್ಮ ಪಾಪನ ಎತ್ಕೊಂಡು ಬರ್ತಾಯಿದ್ದಾಳೆ ನನ್ನ ತಂಗಿ. ಎಲ್ಲ ಎಳ್ನೀರು ಕುಡಿಯೋಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಿದ್ದಾರೆ. ನಮ್ಮಪ್ಪ ಇಲ್ಲಿ ಸಪ್ಲೈಯರ್, ಎಳ್ನೀರು ಸಪ್ಲೈಯರ್. ಅಪ್ಪ ನಂಗೊಂದು ಎಳ್ನೀರು. ನಮ್ಮ ಗದ್ದೆಯಲ್ಲಿ ನೀರು ಬರ್ತಿದೆ. ಆ್ಯಂಡ್ ಯಾರ್ಯಾರು ಈ ಥರ ಪಂಪ್ ಸೆಟ್ ನೀರಲ್ಲಿ ಆಟ ಆಡಿದ್ದೀರಾ ಕಮೆಂಟ್ ಮಾಡಿ. ನಾನಂತೂ ಬೇಜಾನ್ ಸತಿ ಆಟ ಆಡಿದ್ದೀನಿ. ನಿಲ್ಸಬಿಟ್ರು ಯಾಕಪ್ಪ? ಯಾಕಂದ್ರೆ ನಿಲ್ಸಬಿಡ್ತಾವಪ್ಪ. ಆ್ಯಂಡ್ ಈ ಥರದ್ರಲ್ಲಿ ಬೇಜಾನ್ ಸತಿ ಆಟ ಆಡ್ತಿದ್ವಿ. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಯಾರಾದರೂ ಈ ಥರ ಆಟ ಆಡಿದ್ರೆ ಕಮೆಂಟ್ ಮಾಡಿ. ಎಳ್ನೀರೆಲ್ಲ ಕುಡ್ದಾಯಿತು. ಸ್ವಲ್ಪ ತಂಪಾಯಿತು. ಫುಲ್ ಬಿಸಿಲಿರ್ತಿದ್ರಿಂದ ಅಲ್ಲಿ ಊಟ ರೆಡಿ ಆಗ್ತದೆ ದೇವಸ್ಥಾನದ ಹತ್ರ. ಊಟ ರೆಡಿ ಆದಮೇಲೆ ದೇವಸ್ಥಾನದ ಹತ್ರ ಇನ್ನೊಂದು ರೌಂಡ್ ಊಟ ಮಾಡಿಕೊಂಡು ಇನ್ನೊಂದು ಸತಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಎಲ್ಲ ಬೆಂಗಳೂರು ಕಡೆ ಹೊರಡ್ತಾರೆ. ಯಾರ್ಯಾರು ಬಂದವರು ಎಲ್ಲರೂ. ನನ್ನ ತಮ್ಮ ಆಲ್ರೆಡಿ ಹೊಂಟೋಗ್ಬಿಟ್ಟು, ಅವನಿಗೆ ಸ್ವಲ್ಪ ಕೆಲಸ ಇದೆ ಅಂತ. ನಾವೆಲ್ಲರೂ ಮಧ್ಯಾಹ್ನ ಮೇಲೆ ಹೋಗ್ತೀವಿ. ನಮ್ಮ ಮಮ್ಮಿ ಪಾಪ ಆಯ್ ಮಾಡು ಮಮ್ಮಿ ನನ್ನ ಬ್ಲಾಗ್ಗೆ. ಅಮ್ಮಂದಿರೆಲ್ಲ ಎಷ್ಟು ಸ್ವೀಟ್ ಅಲ್ಲ. ನಾನೇ ಯಾರ್ಯಾರು ಅಂತ ಕೇಳ್ತೈತೆ. ಸೊ ನಮ್ಮಮ್ಮ ಇಸ್ ವೆರಿ ಸ್ವೀಟ್. ಸೊ ಎಲ್ಲರೂ ವಾಪಸ್ ಮನೆ ಕಡೆ ಹೊರಟಿದ್ದೀವಿ. ಇವಾಗ ಇನ್ನೊಂದು ರೌಂಡ್ ಊಟ ಆಯಿತು. ದೇವಸ್ಥಾನದಿಂದ ವಾಪಸ್ ಮನೆ ಹೋಗ್ತಿದ್ವಿ. ಓಕೆ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ಅಷ್ಟೇ.